ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 108ನೇ ಅಧ್ಯಾಯದಲ್ಲಿ 12-13ನೇ ವಾಕ್ಯ. ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯ ವ್ಯರ್ಥ, ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ನನ್ನ ಸ್ನೇಹಿತರೆ, ಇಂದು ನೀವು ವೈರಿಯ ಪೀಡನೆ ಒಳಗಿರ್ಬೋದು. ಅನೇಕರು ನಿಮ್ಮನ್ನು ಪೀಡಿಸ್ತಾ ಇದ್ದಾರೋ, ಬಾಧಿಸ್ತಾ ಇದ್ದಾರೋ. ವೈರಿ ಸೈತಾನನು ನಿಮ್ಮನ್ನು ಅನೇಕ ಬಾಧೆಗಳಿಗೆ ಒಳಪಡಿಸಿದಾನೋ, ವ್ಯಾಧಿಗೆ ತುತ್ತು ಮಾಡಿದ್ದಾನೋ, ಚಿಂತೆಯಲ್ಲಿ ಬಿದ್ದಿದ್ದೀರಾ, ಶೋಧನೆ ಒಳಗೆ ಇದ್ದೀರಾ, ಕಷ್ಟ, ದುಃಖ, ವೇದನೆ, ಅನೇಕವಾದ ಬಾಧೆಗಳು ನಿಮ್ಮನ್ನು ಪೀಡಿಸುವಂಥ ಜನರನ್ನು ಬಿಟ್ಟು ನಿಮ್ಮನ್ನು ಪೀಡಿಸ್ತಾ ಇರ್ಬೋದು. ಆದರೆ ಕರ್ತನಿ ವಾಗ್ದಾನದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಎಷ್ಟೇ ವೈರಿ ಇದ್ದರೂ ದೇವರ ಕೈಲಿ ಅದು ಅಸಾಧ್ಯ ಅಲ್ವೇ ಅಲ್ಲ ಪ್ರಿಯರೇ. ಕರ್ತನಿಗೆ ಎಲ್ಲವೂ ಸಾಧ್ಯ. ಆತನು ದೇವಾದಿ ದೇವನು. ಆತನೇ ಕಲ್ವಾರಿ ಶಿಲುಬೆ ಮೇಲೆ ಸೈತಾನನ ತಲೆಯನ್ನು ಜಜ್ಜಿದಾತನು. ನಾವು ಮರಣ ವೇದನೆಯ ಒಂದು ಪಾಶದಲ್ಲಿದ್ದಂಥ ನಮಗೆ ಆತ ಬಿಡುಗಡೆ ಕೊಟ್ಟು ಜೀವವನ್ನು ಕೊಟ್ಟು ನಿತ್ಯ ಜೀವದಲ್ಲಿ ಸೇರಿಸಿದ ಪರಮ ತಂದೆ. ಎಂದು ನೀವು ಆಲೋಚನೆ ಮಾಡ್ತಾ ಇರ್ಬೋದು, ದೇವರೇ, ಈ ಎಲ್ಲ ಪೀಡನೆಯಿಂದ, ಬಂಧನದಿಂದ, ವ್ಯಾಧಿಯಿಂದ, ಕಷ್ಟದಿಂದ, ಬಡತನದಿಂದ ಕರ್ತನೆ ಯಾವಾಗ ನನಗೆ ಬಿಡುಗಡೆ ಉಂಟು ಎಂಬುದಾಗಿ ಏಸಪ್ಪ ಹೇಳ್ತಾರೆ. ಆ ದಿನ ಹಿಂದೆ, ಇದೇ ದಿನ ಕರ್ತನೆ ಹೇಳ್ತಾರೆ, ನಾನು ಇದೇ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡೋ ತಂದೆ. ನಮ್ಮನ್ನು ಯಾವುದೇ ಆದ ಬಂಧನದಲ್ಲಿ ನಾವು ಸಿಲುಕಿರುವಾಗ ಅದರಿಂದ ಬಿಡಿಸುವ ಆತನೊಬ್ಬನೇ. ನಮ್ಮ ಮೇಲೆ ಕರ್ತನಿಗೆ ಕನಿಕರ, ದಯೆ ಬಹಳಷ್ಟು ಇದೆ ಪ್ರಿಯರೇ. ಮನುಷ್ಯನ ಸಹಾಯವೂ ವ್ಯರ್ಥವಾಗಿದೆ. ನಿನ್ನ ಕಷ್ಟದ ಸಮಯದಲ್ಲಿ, ಅದೇ ವೇದನೆ, ವ್ಯಾಧಿಯ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ಮನುಷ್ಯರನ್ನು ಕೂಗ್ತಾ ಇರ್ಬೋದು. ಇವತ್ತೇಸಪ್ಪ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಡ್ತೇನೆ, ನಾನೇ ನಿಮ್ಗೆ ಆಶೀರ್ವದಿಸೋ ಪರಮ ತಂದೆ ಎಂಬುದಾಗಿ ಈ ವಾಗ್ದಾನದಲ್ಲಿ ನಾವು ನೋಡುವಾಗಲೂ ಮನುಷ್ಯನ ಸಹಾಯ ವ್ಯರ್ಥ. ಮನುಷ್ಯ ಏನೆಲ್ಲ ಮಾಡ್ತೇನಂತ ಆಶ್ವಾಸನೆ ಕೊಟ್ಟು ನಿಮ್ಮನ್ನು ಹೇಳಿರ್ಬೋದು. ವೈದ್ಯರು ಕೂಡ ನೀವೇನೆಲ್ಲ ನಾವು ಹೇಳುವಂಥ ಹಣವನ್ನು ನೀವು ಸಂದಾಯ ಮಾಡಿದರೆ ನಾವು ಬೇಕಾದಂಗೆ ನಿಮಗೆ ಒಳ್ಳೆಯ ಆರೋಗ್ಯ ಕೊಡ್ತೇವೆ ಎಂಬುದಾಗಿ. ಆದರೆ ಪ್ರಿಯರೇ, ಮನುಷ್ಯನ ಸಹಾಯವು ವ್ಯರ್ಥವಾಗಿದೆ. ನಮ್ಮ ದೇವರು ಸಕಲ ವ್ಯಾಧಿಯನ್ನು ಹೊತ್ತು ತೀರಿಸಿದಾತನು. ನಮ್ಮ ಕರ್ತನು ಸೈತಾನನ ತಲೆಯನ್ನು ಜಜ್ಜಿದಾತನು. ಆತನಿಗದು ಸಾಧ್ಯ. ನಮ್ಮ ಕಷ್ಟಗಳು ಆತ ಹೊತ್ತು ತೀರಿಸ್ತಾರೆ. ನಮ್ಮ ಚಿಂತೆ ಆತ ಹೊತ್ತುಕೊಂಡು ತೀರಿಸಿದ್ದಾರೆ. ನಮ್ಮವೆಲ್ಲ ವೇದನೆ, ಆ ನೋವು, ಬಾಧೆಗಳು ಕರ್ತನ ಶಿಲುಬೆ ಮೇಲೆ ಜಜ್ಜಲ್ಪಟ್ಟವರಾಗಿ ನೋವು ನರಳಾಟದಿಂದ ಕೂಗಿದ್ದು ನಮಗೋಸ್ಕರವೇ. ನಿನ್ನ ನನ್ನ ಕಷ್ಟಗಳನ್ನು ಆತ ಹೊತ್ತಿದ್ದಾರೆ. ನನ್ನ ವ್ಯಾಧಿಯನ್ನು ಬಾಸುಂಡೆಯಾಗಿ ಹೊತ್ತು ತೀರಿಸಿದ್ದಾರೆ. ವೈರಿ ಪೀಡನೆಯಲ್ಲಿ ಬಂಧಿಸಲ್ಪಟ್ಟು ಮರಣ ವೇದನೆಯಲ್ಲಿ ಕೂಗ್ತಾ ಇರೋ ನಮ್ಮನ್ನು ನೋಡಿ, ಈಗೋ ಸೈತಾನ್ ತಲೆ ನಾನು ಜಜ್ಜಿದ್ದೇನೆ ಅಂತಾರೆ ದೇವರು. ಇಂದು ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಎಲ್ಲ ಬಂಧನಗಳು ಬಿಚ್ಚಲ್ಪಡುತ್ತೆ. ವ್ಯಾಧಿ ನಿಮ್ಮನ್ನು ಬಿಟ್ಟು ಓಡುತ್ತೆ. ಸೈತಾನ್ ಬಾಧಿಸ್ತಾ ಇರೋ ದುಷ್ಟಾತ್ಮ, ಆ ಪಿಚಾಚಿಯ ಕ್ರಿಯೆಗಳು, ದೆವ್ವಗಳು, ಆ ದುರಾತ್ಮಗಳು ನಿಮ್ಮನ್ನು ಬಿಟ್ಟಾಗಲಿ ಓಡುತ್ತೆ. ನಿಮ್ಮ ದೈವಿಕ ಸಮಾಧಾನದಿಂದ ನಿಮ್ಮ ಕುಟುಂಬವನ್ನು ತುಂಬ್ತಾ ಇದ್ದಾರೆ. ಅದಕ್ಕೆ ಕರ್ತನು ಯೋಹಾನ ಪತ್ರಿಕೆ 14:27 ಹೇಳಿದರು, ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ, ನನ್ನಲ್ಲಿರೋ ಶಾಂತಿ ನಾನು ನಿಮಗೆ ಕೊಡ್ತೇನೆ ಅಂತ. ಹಾಗಾದರೆ ಯೇಸು ಸ್ವಾಮಿ ನನ್ನ ಪರಮ ತಂದೆ, ನಿನಗೋಸ್ಕರವೇ ಆತ ಭೂಲೋಕಕ್ಕೆ ಮನುಷ್ಯ ಸಾದೃಶ್ಯನಾಗಿ ಇಳಿದು ಬಂದಿದ್ದು. ಬಿಡುಗಡೆ ನಾಯಕ ಆತ ಇಂದು ನೀವು ಬಿಡುಗಡೆ ಕೊಡ್ತಾ ಇದ್ದಾರೆ. ಎಲ್ಲ ನೋವಿನಿಂದ,
ಎಲ್ಲ ವೈರ್ಯ ಪೀಡಣೆಯಿಂದ, ವ್ಯಾಧಿಯಿಂದ ಆತನೇ ಬಂದು ಸಹಾಯ ಮಾಡುವಂತ. ಆತನೇ ಎಲ್ಲವನ್ನು ಹೊತ್ತು ತೀರಿಸಿರುವಾಗ ಚಿಂತೆ ಬೇಡ ಪ್ರಿಯರೇ. ಆತನಿಗಿದು ಸಾಧ್ಯ. ನಮ್ಮ ವೈರಿಯನ್ನು ತುಳಿದು ಬಿಡುವನು ಆತನೇ, ನಮ್ಮ ಕರ್ತನು. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನಾದ ನನ್ನ ದೇವರೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಮೊರೆ ಇಡ್ತಾ ಇದ್ದಾರೋ ಅಪ್ಪ, ಅವರು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ವ್ಯಾಧಿಯಲ್ಲಿದ್ದಾರಪ್ಪ, ಚಿಂತೆಯಲ್ಲಿ ಒಳಪಟ್ಟಿದ್ದಾರೆ, ಶೋಧನೆ ಒಳಗೆ ಸೇರಲ್ಪಟ್ಟಿದ್ದಾರೆ. ಓ, ಇದು ಸಾಧ್ಯವೇ ಇಲ್ಲ ಎಂಬುದಾಗಿ ಅವರ ಕೆಲಸ ಕಾರ್ಯದಲ್ಲಿ ಸೋಲನಪ್ಪುತ್ತಿದ್ದಾರಪ್ಪ. ಕರ್ತನೆ, ಅವರನ್ನು ನೋಡಪ್ಪ, ಅವರ ಸ್ಥಿತಿಗತಿಗಳನ್ನು ನೋಡು ತಂದೆ. ವೈದ್ಯರು ಅವರನ್ನು ಕೈ ಬಿಟ್ಟಿದ್ದಾರಪ್ಪ. ಚಿಂತೆಯಲ್ಲಿ, ದುಃಖದಲ್ಲಿ ಅವರು ಸಂಪೂರ್ಣವಾಗಿ ಬಿದ್ದು ಹೋಗಿದ್ದಾರೆ. ತಂದೆ, ಅವರ ಮೇಲೆ ನಿನ್ನ ಹಸ್ತ ಇಡು. ಈಗಲೇ ಬಿಡುಗಡೆ ಕೊಡಪ್ಪ, ಆಶೀರ್ವದಿಸು ತಂದೆ. ಆರೋಗ್ಯದಾಯಕ ನೀನೇ ಅಪ್ಪ, ಆರೋಗ್ಯದಿಂದ ತುಂಬಿಸು. ನಮ್ಮ ವೈರಿಗಳನ್ನು ತುಳಿದು ಬಿಡುವನು ಆತನೇ, ನೀನೇ ಪ್ರಭು. ಪಿಚಾಚಿ ತಲೆಯನ್ನು ಜಜ್ಜಿದ ದೇವರು ನೀನು ಏಸಪ್ಪ. ಅವರನ್ನು ಪೀಡಿಸುತ್ತಿರುವ ಎಲ್ಲ ವೈರಿ ಪೀಡಣೆಗಳು, ಬಾಧೆ ಯೇಸುವಿನ ನಾಮದಲ್ಲದು ಬಿಟ್ಟೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ಪರಿಶುದ್ಧಾತ್ಮನೇ, ಈಗಲೇ ನೀವು ಬಿಡುಗಡೆ ಕೊಡುತ್ತಾ ಇರೋದಕ್ಕೊಂತಾನೆ, ನೀನು ಆಶೀರ್ವದಿಸ್ತಾ ಇರೋದ ಸ್ತೋತ್ರ ಅಪ್ಪ. ನೀನು ದೊಡ್ಡವನು, ದೊಡ್ಡ ಕಾರ್ಯವನ್ನು ಮಾಡೋ ದೇವರು. ನಿನಗೆ ಮಹಿಮೆ ರಾಜ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.